ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮಿ ಇನ್ಸ್ಪೈರ್ಸ್. ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಸ್ ಮಾಡ್ತಿರೋ ಸುಮಾರು ಜನ ಬ್ರ್ಯಾಂಡ್ ಕೊಲಾಬ್ರೇಷನ್ನ ಎಲ್ಲಿ ಮಾಡಬೇಕು, ಯಾವ ಥರ ಅದನ್ನ ಅಪ್ರೋಚ್ ಮಾಡ್ಬೇಕಂತ ಗೊತ್ತಿರಲ್ಲ. ಸಿಂಪಲ್ ಆಗಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಓಪನ್ ಮಾಡಿ ಪ್ರಾಕ್ಟಿಕಲ್ ಆಗಿ ಯಾವುದೇ ಥರ ಟೈಮ್ ವೇಸ್ಟ್ ಮಾಡಿದಂಗೆ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತೀನಿ ನೋಡಿ. ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಸ್ಕ್ರೀನಲ್ಲಿ. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡಿದೆ. ನನ್ನ ಪರ್ಸನಲ್ ಅಕೌಂಟ್ ಐತೆ, ಪ್ರೈವೇಟ್ ಅಕೌಂಟಿಗೆ ಹೋಗೋಣ. ಪ್ರೈವೇಟ್ ಅಕೌಂಟಾಗ ಐತೆ, ಪರ್ಸನಲ್ ಅಕೌಂಟಿಗೆ ಹೋಗೋಣ. ನೆಟ್ವರ್ಕೇ ಬರೋಂಗಿಲ್ಲಲ್ಲೋ ಇಲ್ಲಿ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಇಷ್ಟು ಫ್ಯೂಚರ್ಸ್ ತೋರಿಸುತ್ತೆ. ಅಲ್ಲಿ ನೀವು ಬ್ರ್ಯಾಂಡೆಡ್ ಕಂಟೆಂಟಿಗೆ ಹೋಗಬೇಕು. ಬ್ರ್ಯಾಂಡೆಡ್ ಕಂಟೆಂಟ್ಗೆ ಹೋದಾಗ ನಿಮ್ಮ ಸ್ಟೇಟಸ್ ಚೆಕ್ ಮಾಡಬೇಕು, ನೀವು ಎಲಿಜಿಬಿಲಿಟಿ ಆಗಿದ್ದೀರೋ ಇಲ್ವೋ, ಅಥವಾ ಯಾವುದಾದ್ರೂ ಒಂದು ಗೈಡ್ಲೈನ್ಸ್ನ ಮಿಸ್ಟೇಕ್ ಮಾಡಿರ್ತೀರ ಕೆಲವರು. ಸೊ ಆಗಿಲ್ಲ ಅಂದರೆ 1 ಮಂತ್ ವೇಟ್ ಮಾಡಿ ನಿಮಗೆ ಬರುತ್ತೆ. ಇಲ್ಲಿ ನಿಮಗೆ ಡಿಸ್ಕವರ್ ಪ್ರಾಜೆಕ್ಟ್ಸ್ ಅಂತ ಬರುತ್ತೆ. ಪ್ರಾಜೆಕ್ಟ್ಸ್ ಡಿಸ್ಕವರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸೂಪರ್ ಪ್ರೊಫೈಲ್ ಫಾರ್ ಕ್ರಿಯೇಟರ್ಸ್ ಅಂತ ಇದೆ. 2 ರೀಲ್ಸ್ಗೆ ನಿಮಗೆ $200. ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊಂಡ್ರಿ, ಇಂಡಿಯನ್ ರುಪೀಸಲ್ಲಿ 200 × 90. ಅದೇ ಥರ ನಿಮಗೆ ಪೌಲ್ ನಂಬರ್ ಅಂತ ಇದೆ. 1 ರೀಲ್ + 1 ಪೋಸ್ಟಿಗೆ ನಿಮಗೆ €100 ಕೊಡ್ತಾರೆ. ಸೊ ಇದೇ ಥರ ನೀವು ಇಲ್ಲ ನೋಡ್ಬೋದು ಎಲ್ಲಿವರೆಗೂ ಅರ್ನಿಂಗ್ಸ್ ಇದೆ ಅಂತ. ಇಲ್ಲಿ ನೋಡಿ, ಯಾವುದೋ ಇಂಡಿಯನ್ ಕಂಪ್ನಿ ಇದೆ, ವೈ ವಿತ್ ಮೀ ಪಾಸಲ್ಲಿ 6500 2 ರೀಲ್ಸ್ 2 ಸ್ಟೋರಿಗೆ. ಸೊ ಇದೇ ಥರ ನೀವು ಚೆಕ್ ಮಾಡ್ಕೊಂತ ಹೋಗ್ಬೋದು. ಇಷ್ಟು ಚಾಯ್ಸ್ ಇರುತ್ತೆ ನಿಮಗೆ. ನಿಮ್ಗೆ ಯಾವ ಕಂಟೆಂಟ್ ಇಷ್ಟನೋ ಅದಕ್ಕೆ ನೀವು ಅಪ್ರೋಚ್ ಮಾಡಬೇಕು. ಅದನ್ನು ಅವ್ರ ಕಡೆಯಿಂದನೂ ಅಪ್ರೋಚ್ ತಗೊಂಡಾಗ ಇಬ್ಬರು ಓಕೆ ಆದಾಗ ಅದನ್ನ ಕೊಲಾಬ್ರೇಟ್ ಮಾಡ್ಬೋದು. ಇಲ್ಲಿ ನೋಡಿ, ಅದು ಟ್ರೂಡಯನ್ ಎ ಅಂತ ಐತೆ. $1000 ಅಂದರೆ ಜಸ್ಟ್ ನೀವು ಇಲ್ಲೇನು 1 ರೀಲ್ 1 ಪೋಸ್ಟ್ 1 ಸ್ಟೋರಿಗೆ $1000 ಕ್ಯಾಲ್ಕುಲೇಟರ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟಾಗುತ್ತೆ ಅಂತ. ಅಪ್ರಾಕ್ಸಿಮೇಟ್ಲಿ 90,000 ಏನೋ ಆಗ್ಬೋದು. ಅಕಸ್ಮಾತ್ 1000 × 90, 1000 × 89 ಪಾಯಿಂಟ್ ಸಮಥಿಂಗ್ ಅಥವಾ 83 ಎಲ್ಲೋ ಇದೆ ಡಾಲರು. ಅದು ವೇರಿಯೇಷನ್ ಆಗ್ತಿರುತ್ತೆ. ನೀವು ಅಪ್ರಾಕ್ಸಿಮೇಟ್ಲಿ 80,000 to 85,000 ಅರ್ನ್ ಮಾಡ್ಬೋದು. ಜಸ್ಟ್ 1 ರೀಲ್ 1 ಪೋಸ್ಟ್ 1 ಸ್ಟೋರಿಯಿಂದ. ಯಾವಾಗ ನೀವು ಸಮೇತ ಅವ್ರಿಗೆ ಅಪ್ರೋಚ್ ಮಾಡಿ, ಅವರು ಸಮೇತ ನಿಮ್ಮ ಪ್ರೊಫೈಲ್ನ ನೋಡ್ತಾರೆ, ಇದು ನಾನು ಇವ್ರಿಗೆ ಕೊಡೋ ಅಷ್ಟು ವ್ಯಾಲ್ಯೂಯಬಲ್ ಇದಾರಾ ಇಲ್ಲ ಅಂತ ಅವರು. ಅದಕ್ಕೆ ಸೊ ನೀವು ಏನು ಮಾಡ್ಬೇಕಂದ್ರೆ, ಕ್ರಿಯೇಟರ್ ಪೋರ್ಟ್ಫೋಲಿಯೋ ಅಂತ ಏನಿದೆಯೋ ಅದನ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಬೇಕು. ಒಳ್ಳೊಳ್ಳೆ ರೀಲ್ಸ್ನ ಅಪ್ಲೋಡ್ ಮಾಡಿ, ಒಳ್ಳೊಳ್ಳೆ ವ್ಯೂಸ್ನ ಜನರೇಟ್ ಮಾಡಿ, ಒಳ್ಳೊಳ್ಳೆ ಲೀಡ್ಸ್ನ ಅವ್ರಿಗೆ ಕೊಟ್ಟರೆ ಅವ್ರು ನಿಮಗೆ ಖಂಡಿತ ಪೇ ಮಾಡೇ ಮಾಡ್ತಾರೆ. ಯಾಕಂದರೆ ನೀವು ಅವ್ರಿಗೆ ಲೀಡ್ಸ್ ಕೊಡ್ತೀರಾ, ಅವ್ರು ನಿಮಗೆ ಅದ್ರ ಬದಲಾಗಿ ನಿಮ್ಗೆ ಕಮಿಷನ್ ರೂಪದಲ್ಲಿ ಹಣ ಕೊಡ್ತಾರೆ ಅಷ್ಟೇ. ಏನಿಲ್ಲ, ಸಿಂಪಲ್. ನಿಮ್ಮೊಂದು ಪೋರ್ಟ್ಫೋಲಿಯೋ ಚೆನ್ನಾಗಿ ರೆಡಿ ಮಾಡಿ. ನಾನು ಇನ್ನು ಆ್ಯಕ್ಚುಲಿ ರೆಡಿ ಮಾಡಿಲ್ಲ ಪೋರ್ಟ್ಫೋಲಿಯೋನ. ಜಸ್ಟ್ ಏನಿಲ್ಲ, ಒಂದು ಎಡಿಟ್ ಕವರ್ ಚೆನ್ನಾಗಿ ಹಾಕಿ ಟಾಪ್ 5 ರೀಲ್ಸ್ ಹಾಕಿ ನಿಮ್ಮದು ಪ್ರಮೋಷನ್ ಮಾಡಿರೋದು ಆ ಥರ. ಈ ಒಂದು ಕಂಟೆಂಟಲ್ಲಿ ನಿಮಗೆ ನೋಡಿ, ಅದಾದಮೇಲೆ ಬಂದಿದೆಯೋ ಇಲ್ಲ ಅಂತ ಎಲ್ಲಿ ಚೆಕ್ ಮಾಡಬೇಕಂದ್ರೆ, ಮ್ಯಾನೇಜ್ ಪ್ರಾಡಕ್ಟ್ಸ್ಗೆ ಹೋದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಇಂಟ್ರೆಸ್ಟೆಡ್ ಯಾವುದು ಇಷ್ಟು ರೀಲ್ಗೆ ಅಪ್ರೋಚ್ ಮಾಡಿದ್ದೀನಿ. ಇಲ್ಲಿ ರೈಟ್ ಮಾರ್ಕ್ ಹೋದರೆ ನೋ ಪ್ರಾಜೆಕ್ಟ್ ಸೆಟ್ ಅಂತ ಐತೆ. ನನಗೇನಾದ್ರು ಪ್ರಾಜೆಕ್ಟ್ ಅವ್ರು ಓಕೆ ಮಾಡಿದ್ರೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನು ರೀಲ್ ಮಾಡಿ ಅದು ಮುಂದೆ ಪ್ರೊಸೀಜರ್ ಏನಾಯಿತು ಅದನ್ನು ಮಾಡಬೇಕು. ಈ ಥರ ಇದಿದೆ. ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ಕೊಳ್ರಿ ಸುಮಾರು ಜನ. ಮಾಡಬೇಕಂದ್ರೆ ನಿಮಗೆ ಸರ್ಟೈನ್ ಅಮೌಂಟ್ ಆಫ್ ಫಾಲೋವರ್ಸ್ ಇರಬೇಕು. ಸುಮಾರು ಜನ ಇದನ್ನೆಲ್ಲ ಬಿಟ್ಟು ಟೈಮ್ ವೇಸ್ಟ್ ಮಾಡ್ತೀರಾ, ಇದೆಲ್ಲ ಮಾಡೋಕ್ಕೋಗ್ಬೇಡಿ. ಆಮೇಲೆ ಸುಮಾರು ಜನ ಇನ್ನೊಂದು ಕೇಳ್ತೀರಾ, ಬ್ರೋ ನನಗೆ ತುಂಬ ನಾಚಿಕೆ ಆಗುತ್ತೆ ವಿಡಿಯೋ ಮಾಡಬೇಕು ಪಬ್ಲಿಕಲ್ಲಿ ಹಂಗೆ ಹಿಂಗೆ ಅಂತ. ಸೊ ಈ ಥರ ನೀವೇನಾದ್ರು ಅಮೌಂಟ್ ಅರ್ನ್ ಮಾಡ್ತಿದ್ರೆ, 1 ರೀಲಲ್ಲಿ 80,000 ರುಪೀಸು, 1 ರೀಲ್ಗೆ 60,000 ರುಪೀಸ್ ಹಂಗೆ ಅರ್ನ್ ಮಾಡ್ತಿದ್ರೆ, ಅವಾಗ ನಿಮಗೆ ಏನು ಅನ್ಸುತ್ತೆ ಹೇಳ್ರಿ? ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಆಗುತ್ತೆ. ನೋಡಪ್ಪ, ಯಾರೋ ಮಂತ್ಲಿ ಕಷ್ಟಪಟ್ಟು 60,000 30,000 ಅಂತಾರೆ, ನಾನು ಜಸ್ಟ್ 1 ರೀಲ್ 1 ಪೋಸ್ಟ್ 1 ಸ್ಟೋರಿ ಮಾಡಿದ್ದಕ್ಕೆ 80,000 ರುಪೀಸ್ ತಗೊಂತೀನಿ ಅಂತ. ಸೊ ಈ ಹಂತಕ್ಕೆ ನೀವು ಬರಬೇಕಂದ್ರೆ ಈ ಎಲ್ಲ ಫೇಸ್ ಎಲ್ಲ ನೋಡಿ ನಗ್ತಿರ್ತಾರೆ, ಮತ್ತು ನೋಡಿ ಮಾಡಬೇಡ ಅಂತಾರೆ, ನಿಮ್ಮ ಮನೆಗೆ ಬೈತಾರೆ, ಅಪ್ಪ ಅಮ್ಮ ಬೈತಾರೆ. ಇದನ್ನೆಲ್ಲ ಓವರ್ಕಮ್ ಮಾಡಿದ್ರೆ ನೀವು ಈ ಹಂತಕ್ಕೆ ಬರ್ತೀರಾ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಇದೆಲ್ಲ ಅಂತ ದಾಟಿ ಬಂದಿದ್ದೀನಿ. ಅದಕ್ಕೆ ರೀಸೆಂಟಾಗಿ ಬಡ್ಜೆಟ್ನ ಅನೌನ್ಸ್ ಮಾಡಿದಾಗ ಫೆಬ್ರವರಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಕ್ರಿಯೇಟರ್ಸ್ ಕ್ಲಬ್ನ ಅಂತ ಮಾಡ್ತೀರಂತೆ, ಕ್ರಿಯೇಟರ್ಸ್ಗೆ ಸರ್ಟೈನ್ ಅಮೌಂಟ್ ಆಫ್ ಇದನ್ನ ಇಡ್ತಿದಾರಂತೆ. ಇದೆಲ್ಲ ಏನಕ್ಕೆ ಮಾಡ್ತೀರ ಅಂದರೆ, ಕ್ರಿಯೇಟರ್ಸ್ಗೆ ತುಂಬಾ ವ್ಯಾಲ್ಯೂ ಇದೆ, ಅದು ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಸೊ ನೀವು ಇವಾಗಲಿಂದಾದರೂ ಸ್ಟಾರ್ಟ್ ಮಾಡಿರಿ. 5 to 10 ಇಯರ್ಸಲ್ಲಿ ನಿಮ್ಮನ್ನು ನೋಡಿ ನಗ್ದೋರೆ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಇದು ಬೂಮ್ ಆಗೇ ಆಗುತ್ತೆ. ಇದು ಕೂಡ ಸ್ಟಾಪ್ ಆಗುತ್ತೆ ಒಂದು ಹಂತದಲ್ಲಿ. ಸೊ ಆ ಟೈಮ್ನ ಯೂಸ್ ಮಾಡ್ಕೊಳ್ರಿ ಅಂತ ಹೇಳ್ತಿರೋದು. ಈ ಒಂದು ಟೈಮನ್ನು ನೀವು ಕಳ್ಕೊಂಡ್ರೆ ಮುಂಚೆ ಸಿಗಲ್ಲ. ಸೊ ನನ್ನ ಪೇಜಲ್ಲಿ ಹೋಗಿ ಯಾವ ಥರ ನಿಮ್ಮ ಕಂಟೆಂಟ್ನ ಇಂಪ್ರೂವ್ ಮಾಡ್ಕೊಬೋದು, ಯಾವ ಥರ ಒಂದು ನೀಚ್ನ ಕ್ರಿಯೇಟ್ ಮಾಡಬೇಕು, ಪ್ರತಿಯೊಂದನ್ನು ಹೇಳಿದ್ದೀನಿ. ಸ್ಯಾಮಿ ಇನ್ಸ್ಪೈರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೋಗಿ ನೀವು ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ರಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಪೇಜ್ನ ಹಂಗೆ ಫಾಲೋ ಮಾಡ್ಕೊಳ್ರಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.